Hi everyone, welcome to mathematics class. Previous class we learned about the 7 axioms and 4 postulates. Axioms andre no? Axioms are the true statements which have no proofs. They are universally accepted. Hage postulates andre postulates means they are also true statements but they have proof. Okay na? Previous class ಅಲ್ಲಿ ನಾವು 4 postulates ನ ಕಲಿತಾ ಹೋದ್ವು. ಇವತ್ತು 5th postulate ಇಂಗ್ಲಿಷ್ postulates ಅಲ್ಲಿ 5 postulates ನ ನಿಮಗೆ ಇಕ್ಕಿದ್ದಾರೆ. ಇವತ್ತು ನಾವು 5th postulates ನ ನಾವು ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಟ್ರಯಾಂಗಲ್ ಅಂತಂದ್ರೆ ಏನು ಅಂತ ನಮಗೆ ಫಸ್ಟ್ ತಿಳ್ಕೋಬೇಕು. ವಾಟ್ ಈಸ್ ಟ್ರಯಾಂಗಲ್? ಟ್ರಯಾಂಗಲ್ ಅಂದ್ರೆ ಏನು? ಟ್ರಯಾಂಗಲ್ ಅಂತಂದ್ರೆ ಈ ನೇಮ್ ಅಲ್ಲೇ ಸ್ಪ್ಲಿಟ್ ಮಾಡಿ ನೋಡಿ. ಟ್ರೈ ಆಂಗಲ್. ಟ್ರೈ ಅಂದ್ರೆ 3 angles ಅಂದ್ರೆ one who figure having 3 angles called triangle. For example, ನೀವು ಟ್ರಯಾಂಗಲ್ ನ ಚಿತ್ರ ನೋಡಬಹುದಾ? ಹಾಗೆ ಈ ತರ ನೋಡಬಹುದಾ? ಹಾಗೆ ಈ ತರನು ಬರೀಬಹುದಲ್ವಾ? ಹಾಗೆ ಟೋಟಲ್ ಇಂಟರ್ನಲ್ ಆಂಗಲ್ಸ್ ಅಂದ್ರೆ ಈ 3 angles ಇರುತ್ತಾನೆ. 3 angles ನ ಸಮ್ ಮಾಡಿದ್ರೆ ಎಷ್ಟು ಆಂಗಲ್ ಬರ್ತದೆ ಅಂದ್ರೆ ಯಾವುದೇ ಒಂದು ಟ್ರಯಾಂಗಲ್ ನ ಇಂಟರ್ನಲ್ ಆಂಗಲ್ಸ್ ಆಡ್ ಮಾಡಿದ್ರೆ ನಮಗೆ ಬರೋದು 180 ಡಿಗ್ರಿ. ಹೇಗೆ? ಫಾರ್ ಎಕ್ಸಾಂಪಲ್ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ತಗೊಂಡ್ರೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ದ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಇದು 60 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ. ಓಕೆನಾ? ಹಾಗಾದ್ರೆ ಸಮ್ ಮಾಡಿದ್ರೆ ಎಷ್ಟು ಬರ್ತದೆ? 180. 60 ಪ್ಲಸ್ 60 ಪ್ಲಸ್ 60 ಇಸ್ ಈಕ್ವಲ್ ಟು 180. ಹಾಗೆ ರೈಟ್ ಆಂಗಲ್ ಟ್ರಯಾಂಗಲ್ ನೋಡೋಣ ಅಂದ್ರೆ one who triangle having one right angle triangle. So called right angle triangle. ಇಲ್ಲಿ 90 ಡಿಗ್ರಿ ಇದೆ. ಓಕೆನಾ? ಇದು 90 ಡಿಗ್ರಿ ಅಂದ್ರೆ ಇವೆರಡು ಆಂಗಲ್ ಲೆಸ್ ದ್ಯಾನ್ 90 ಆಗಿರ್ತವೆ. ಹಾಗೆ ಇವೆರಡ ಆರ್ ಎಷ್ಟಿರ್ತದೆ? ಸಮ್ ಎಷ್ಟಿರ್ತದೆ? 90 ಇರ್ತದೆ. 90 ಪ್ಲಸ್ 90 180 ಕೂಡ 180 ಆಗಿರುತ್ತೆ. ಓಕೆನಾ? ಈಗ ನಮಗೆ ಗೊತ್ತಾಯ್ತು ಸಮ್ ಆಫ್ ದ ಇಂಟರ್ನಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಅದೇ ಇಲ್ಲಿ ಪಾಸ್ಟುಲೇಟ್ಸ್ ನ 5 ಹೇಳೋದು. ಹೇಗಪ್ಪ ಪ್ರೂವ್ ಮಾಡ್ತಾರೆ ನೋಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ಹೇಗೆ ಹೇಳಿದ್ರು ನೋಡ್ಕೋಣ. ಪಾಸ್ಟುಲೇಟ್ 5. ಇಫ್ ಎ ಸ್ಟ್ರೈಟ್ ಲೈನ್ ಫಾಲಿಂಗ್ ಆನ್ 2 ಸ್ಟ್ರೈಟ್ ಲೈನ್ಸ್ ಮೇಕ್ಸ್ the interior angles on the same side of it taken together less than 2 right angles than the 2 straight lines if produced indefinitely meet on that side on which the sum of angles is less than 2 right angles. ಅಂತಂದ್ರೆ straight line falling on 2 straight lines ಅಂತಂದ್ರೆ ಎರಡು ಸ್ಟ್ರೈಟ್ ಲೈನ್ ಇರ್ತವೆ. ಹೌದಾ? ಒಂದು ಸ್ಟ್ರೈಟ್ ಲೈನ್ ಫಾಲಿಂಗ್ ಆಗುತ್ತೆ ಅಂತಂದ್ರೆ ಒಂದ್ರ ಮೇಲೆ ಫಾಲ್ ಮಾಡುತ್ತೆ. ಏನ್ ಮಾಡುತ್ತೆ? ಇಲ್ಲಿ ಇಂಟರ್ಸೆಕ್ಷನ್ ಒಂದು ಪಾಯಿಂಟ್, ಇಲ್ಲೊಂದು ಇಂಟರ್ಸೆಕ್ಷನ್ ಆಗುತ್ತೆ. ಇದಕ್ಕೆ ನಾವು ಎ ಬಿ ಅಂತ ನೇಮ್ ಕೊಡೋಣ. ಓಕೆನಾ? ಅಂದ್ರೆ ಒಂದು ಸ್ಟ್ರೈಟ್ ಲೈನ್ 2 ಸ್ಟ್ರೈಟ್ ಮೇಲೆ ಫಾಲ್ ಆಗಿದೆ ಅಂತಂದ್ರೆ 2 ಸ್ಟ್ರೈಟ್ ಲೈನ್ಸ್, 1 ಸ್ಟ್ರೈಟ್ ಲೈನ್ ಫಾಲಿಂಗ್ ಆನ್ ದ 2 ಸ್ಟ್ರೈಟ್ ಲೈನ್ ಮೇಕಿಂಗ್ 2 ಇಂಟರ್ಸೆಕ್ಷನ್ ಪಾಯಿಂಟ್. ಅಂದ್ರೆ ಎ ಅಂತ ಬಿ ಅಂತ ನಾವು ನೇಮ್ ಕೊಡ್ತಾ ಹೋಗೋಣ. ಓಕೆ, ಇಲ್ಲಿನ ಆಂಗಲ್ ಎಷ್ಟಿದೆ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ನ ಎಳ್ತಾ ಹೋಗೋಣ. ಹಾಗೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ನ ಎಳ್ಕೊಂತ ಹೋಗೋಣ.
ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ. ಓಕೆನಾ, ಇದು 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಓಕೆನಾ, ಈ ಎ ಆಂಗಲ್ ಎ ಲೆಸ್ ದ್ಯಾನ್ 90 ಇದೆಯಾ, ಆಂಗಲ್ ಎ ಲೆಸ್ ದ್ಯಾನ್ 90 ಡಿಗ್ರಿ. ಓಕೆನಾ, ಬೈ ದ ಫಿಗರ್ ಆಂಗಲ್ ಎ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ. ಹಾಗೆ ಇಲ್ಲಿ ಆಂಗಲ್ ಬಿ ಏನಿದೆ, ಗ್ರೇಟರ್ ದ್ಯಾನ್ 90 ಡಿಗ್ರಿ. ಆಂಗಲ್ ಬಿ ಇಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಹೌದಲ್ವಾ? ಸೊ ಆದ್ರೂ ಕೂಡ ಇವೆರಡನ್ನ ಸಮ್ ಮಾಡಿದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಲೆಸ್ ದ್ಯಾನ್ 180. ಹೇಗಪ್ಪ ಹೇಳ್ತೀರಾ? ಆಂಗಲ್ ಎ ಲೆಸ್ ದ್ಯಾನ್ 90. ಓಕೆ, ಆಂಗಲ್ ಬಿ ಗ್ರೇಟರ್ ದ್ಯಾನ್ 90 ಇದೆ ಅಂದ್ರೆ ಎರಡು ಕೊಡಿದ್ರೆ 180 ಆಗ್ಬೋದಲ್ವಾ ಅಂತ ಕೇಳ್ಬೋದು. ಆದ್ರೆ ಅದು ಹಾಗಲ್ಲ. ಹೇಗೆ ಅಂತಂದ್ರೆ ಈ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ, ಅದೇ ರೀತಿ ಈ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಷನ್ ಆಗ್ತದೆ. ಹೌದಾ? ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಷನ್ ಆದಾಗ ಇದು ನಾವು ಸಿ ಅಂತ ಕೊಟ್ಟಾಗ ಸಿ ಎ ಬಿ ಅನ್ನೋದು ಒಂದು ಟ್ರಯಾಂಗಲ್ ಶೇಪ್ ಬರ್ತದೆ. ಟ್ರಯಾಂಗಲ್ ನ ಶೇಪ್ ಬಂದ್ರೆ ಟ್ರಯಾಂಗಲ್ ನ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಏನು 180 ತಾನೆ. ಹೌದಾನೆ? ಹಾಗಾದ್ರೆ ಆಂಗಲ್ ಸಿ ಸೇರಿಸಿದ್ರೆ ಮಾತ್ರ ಈಕ್ವಲ್ ಆಗುತ್ತೆ 180ಗೆ, ಇಲ್ಲ ಅಂತಂದ್ರೆ ನಮಗೆ ಲೆಸ್ ದ್ಯಾನ್ ಆಗುತ್ತೆ. ಗೊತ್ತಾಯ್ತಾ? ಏನು 2 ಸ್ಟ್ರೈಟ್ ಲೈನ್ ಇರ್ತವೆ, ಅದಕ್ಕೆ 1 straight line is falling on 2 straight line that makes 2 distinct point of intersection named called A and B. Their angles, the sum of the angles, angle A, angle B is less than 180. ಇಲ್ಲಿ ಏನು ಕೊಟ್ಟಿದ್ದಾರೆ? 2 right angles ಅಂತ ಕೊಟ್ಟಿದ್ದಾರೆ. 2 right angles ಅಂದ್ರೆ ಏನು? 90 plus 90 is equal to 180 degree. ಅಂದ್ರೆ 2 right angles ಅಂದ್ರೆ 180 degree. ಓಕೆನಾ? ಹಾಗಾದ್ರೆ angle A plus angle B less than 180. ಹಾಗಾದ್ರೆ ಹೇಗೆ ಪ್ರೂವ್ ಮಾಡ್ತೀವಿ ಅಂತಂದಾಗ ನಾವು ಲೈನ್ ನ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ನಮಗೆ ಗೊತ್ತು ಪಾರ್ಶಿಯಲ್ ಟು ಏನಪ್ಪ ಹೇಳ್ತಂದ್ರೆ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾನೆ. ಹಾಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದು ಎರಡು ಲೈನ್ 1 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಷನ್ ಆದ. ಆ ಇಂಟರ್ಸೆಕ್ಷನ್ ಆದಾಗ ನಮಗೆ ಟ್ರಯಾಂಗಲ್ ಸಿಗುತ್ತೆ. ಏನು ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿ ಸಿಗ್ತಾ? ಒಂದು ಟ್ರಯಾಂಗಲ್ ಅಂತ ಬಂದ್ರ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಮಸ್ಟ್ ಈಕ್ವಲ್ ಟು 180 ಡಿಗ್ರಿ. ಓಕೆನಾ? ನಾವೀಗ ಆಂಗಲ್ ಸಿ ಸೇರಿಸಿ ಮಾತ್ರ ನಮಗೆ 180 ಡಿಗ್ರಿ ಈಕ್ವಲ್ ಆಗುತ್ತೆ. ಓಕೆ, ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಬಟ್ ಆಂಗಲ್ ಎ, ಆಂಗಲ್ ಬಿ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಗೊತ್ತಾಯ್ತಾ? ನಮಗೀಗ ಈ ಗುಣ 5 ಪಾಸ್ಟುಲೇಟ್ಸ್ ನ ನಾವು ಲರ್ನ್ ಮಾಡೋದು. ಯಾವ್ಯಾವಪ್ಪ ಲರ್ನ್ ಮಾಡಿದ್ವು? ಫಸ್ಟ್ ಏನಪ್ಪ ಹೇಳ್ತು? ಒಂದು ಲೈನ್ ಸೆಗ್ಮೆಂಟ್ ಬಗ್ಗೆ ಹೇಳ್ತು. ಅಂದ್ರೆ ಒಂದು ಲೈನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತು. ಅಂದ್ರೆ ಒಂದೆರಡು ಪಾಯಿಂಟ್ ನ ತಗೊಂಡು ಅವೆರಡು ಡಿಸ್ಟೆನ್ಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಇರುತ್ತೆ, ಅದನ್ನ ನಾವು ಜಾಯಿನ್ ಮಾಡಿದ್ರೆ ನಮಗೆ ಒಂದು ಲೈನ್ ಸಿಗುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ? ನೇಮ್ ಆಫ್ ದಿಸ್ ಲೈನ್ ಅಂದ್ರೆ ಲೈನ್ ಸೆಗ್ಮೆಂಟ್ ಎ ಬಿ ಅಂತ ನೇಮ್ ಕೊಟ್ಟು. ಹಾಗೆ ಇನ್ನ ಸೆಕೆಂಡ್ ಒನ್ ಬಂದಾಗ ಒಂದು ಲೈನ್ ಸೆಗ್ಮೆಂಟ್ ನಾವು ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಎಲ್ಲಿವರೆಗೂ? ಇನ್ಫಿನಿಟಿ ಅಂದ್ರೆ ಇಂಡೆಫಿನಿಟ್ಲಿ ಅಂದ್ರೆ ನಮಗೆ ಎಲ್ಲಿ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅನ್ನೋದು ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಪಾಸ್ಟುಲೇಟ್ ಏನು? ಒಂದು ಲೈನ್ ಸೆಗ್ಮೆಂಟ್ ಇಂದ ಫಾರ್ ಎಕ್ಸಾಂಪಲ್ ಎ ಅಂತ ಬಿ ಅಂತ ಇಟ್ಕೊಳ್ಳೋಣ. ಒಂದನ್ನ ಕಾನ್ಸ್ಟೆಂಟ್ ಸೆಂಟರ್ ಅಂತ ತಗೊಂಡು ಇನ್ನೊಂದನ್ನ ನಾವು ನಮಗೆ ಸರ್ಕಲ್ ಫಾರ್ಮ್ ಆಗುತ್ತೆ. ಅಂದ್ರೆ ಸರ್ಕಲ್ ಬರ್ತದೆ. ರೇಡಿಯಸ್ ಏನು? ಎ ಬಿ. ಲೆಂತ್ ಆಫ್ ದ ಎ ಬಿ ಇಸ್ ಅ ರೇಡಿಯಸ್ ಅಂಡ್ ವಿ ಗೆಟ್ ಎ ಸರ್ಕಲ್. ಹಾಗೆ ನಾವು ಬಿ ಅನ್ನ ಸೆಂಟರ್ ತಗೊಂಡು ಎ ಅನ್ನು ನಾವು ಬೇಕಾದ್ರೆ ಮೂವ್ ಮಾಡಿಕೊಂಡು ನಮಗೆ
ಸರ್ಕಲ್ ನ ತಗೋಬಹುದು. ಇಲ್ಲೂ ಕೂಡ ರೇಡಿಯಸ್ ಎಷ್ಟು ಎ ಬಿ. ಓಕೆನಾ, ಇದು ಥರ್ಡ್ ಪಾರ್ಶ್ವರೇಟ್. ಫೋರ್ತ್ ಪಾರ್ಶ್ವರೇಟ್ ಏನ್ ಮಾಡುತ್ತೆ ಅಂತಂದ್ರೆ 90 ಡಿಗ್ರಿ is always equal in any other figures. ಅಂತಂದ್ರೆ 90 ಡಿಗ್ರಿ ಇರೋದು ಟ್ರಯಾಂಗಲ್ ಅಲ್ಲೂ 90 ಡಿಗ್ರಿನೇ, ಹಾಗೆ ಸ್ಕ್ವೇರ್ ಅಲ್ಲೂ 90 ಡಿಗ್ರಿ is always 90 ಡಿಗ್ರಿ. ಹಾಗೆ ರೆಕ್ಟಾಂಗಲ್ ಕೂಡ ಬರ್ತದಲ್ಲ 90 ಡಿಗ್ರಿ, ಅದು ಕೂಡ ಈಕ್ವಲ್ ಆಗಿರುತ್ತೆ. ಇನ್ನು 90 ಡಿಗ್ರಿ ಮಾತ್ರ. ಇಲ್ಲೂ ಕೂಡ 90 ಡಿಗ್ರಿನೇ, ಇಲ್ಲೂ ಕೂಡ 90 ಡಿಗ್ರಿನೇ, ಇಲ್ಲಿ ಕೂಡ 90 ಡಿಗ್ರಿನೇ. ಓಕೆನಾ. ಫಿಫ್ತ್ ಏನಪ್ಪ ಅಂತಂದ್ರೆ ಫಿಫ್ತ್ ಟೂ ಲೈನ್ ಸೆಗ್ಮೆಂಟ್. ಓಕೆನಾ, ಟೂ ಲೈನ್ ಸೆಗ್ಮೆಂಟ್ ಇರ್ತದೆ. ಅದಕ್ಕೆ ಒಂದು ಲೈನು ಫಾಲ್ ಆಗುತ್ತೆ. ಇಲ್ಲಿ ಎರಡು ಪಾಯಿಂಟ್ಸ್ ಕ್ರಿಯೇಟ್ ಆಗ್ತದೆ. ಇದಕ್ಕೆ ಎ ಅಂತ ಕೊಡೋಣ, ಇದು ಬಿ ಅಂತ ಕೊಡೋಣ. ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ನ ಡ್ರಾ ಮಾಡೋಣ. ಅದೇ ರೀತಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಬರಿತಾ ಹೋಗೋಣ. ಓಕೆನಾ. ಈಗ ಆಂಗಲ್ ಎ ತಗೊಂಡ್ರೆ ಆಂಗಲ್ ಎ ಇಸ್ ಲೆಸ್ ದ್ಯಾನ್ 90 ತಾನೆ. ಆಂಗಲ್ ಎ ಇಸ್ ಲೆಸ್ ದ್ಯಾನ್ 90. ಹಾಗೆ ಇಲ್ಲಿ ಆಂಗಲ್ ಬಿ ಇಸ್ ಗ್ರೇಟರ್ ದ್ಯಾನ್ 90. ಆಂಗಲ್ ಬಿ ಇಸ್ ಗ್ರೇಟರ್ ದ್ಯಾನ್ 90 ಆಗಿದೆ ಈ ಫಿಗರ್ ಅಲ್ಲಿ. ಹಾಗಾದ್ರೆ ಈ ಆಂಗಲ್ಸ್ ನ ಕೂಡಿದ್ರೆ ಸಮ್ ಆಫ್ ದೀಸ್ ಆಂಗಲ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 180. ಅದೇ ಈ ಫಿಫ್ತ್ ಪಾರ್ಶ್ವರೇಟ್ ಇರುತ್ತೆ. ಯಾಕೆಂತಂದ್ರೆ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಒಂದು ಪಾಯಿಂಟ್ ಅಲ್ಲಿ ದೀಸ್ ಟು ಸ್ಟ್ರೈಟ್ ಲೈನ್ಸ್ ಆರ್ ಕೋಇನ್ಸೈಡ್. ಅದನ್ನ ನಾವು ಸಿ ಅಂತ ತಗೊಂಡಾಗ ಎ ಬಿ ಸಿ ಅನ್ನೋ ಟ್ರಯಾಂಗಲ್ ಸಿಗುತ್ತೆ. ನಮಗೆ ಗೊತ್ತು ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಮಸ್ಟ್ ಬಿ ಈಕ್ವಲ್ ಟು 180. ಓಕೆನಾ. ಹಾಗಾದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೆನ್ಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಲೆಸ್ ದ್ಯಾನ್ 180. ಓಕೆ, ನಾವೀಗ ಯೂಕ್ಲಿಡ್ಸ್ ಯಾವುದು ರಿಟರ್ನ್ ಮಾಡಿದ ಬುಕ್ ಯಾವುದು ಎಲಿಮೆಂಟ್ಸ್ ಅನ್ನ ಬುಕ್ ನ ರೆಡಿ ಮಾಡಿದ. ಎಷ್ಟು ಚಾಪ್ಟರ್ಸ್? 13 ಚಾಪ್ಟರ್ಸ್. ಈಚ್ 13 ಚಾಪ್ಟರ್ಸ್ ಕಾಲ್ಡ್ ಆಸ್ ಅ ಬುಕ್. ಓಕೆನಾ. ಅದ್ರಲ್ಲಿ ನಾವೇನ್ ತಿಳ್ಕೊಂಡು ಡೆಫಿನೇಷನ್ಸ್ ಎಷ್ಟು ಡೆಫಿನೇಷನ್ ಅಂತ ತಿಳ್ಕೊಂಡು 7 ಡೆಫಿನೇಷನ್ ತಿಳ್ಕೊಂಡು, ಹಾಗೆ ಆಕ್ಸಿಮ್ಸ್ ಎಷ್ಟು ತಿಳ್ಕೊಂಡು 7 ತಿಳ್ಕೊಂಡು, ಹಾಗೆ ಪಾಸ್ಟುಲೇಟ್ಸ್ ನ 5 ಪಾಸ್ಟುಲೇಟ್ಸ್ ನ ನಾವು ಲರ್ನ್ ಮಾಡಿದ್ವಿ. ಹಾಗೆ ಇರುತ್ತೆ. ಇನ್ ಬಿಟ್ರೆ ಅದು ಇನ್ನ ಥಿಯರಮ್ಸ್ ಪ್ರೂಫ್ಸ್ ಪ್ರಪೋಸಿಷನ್ಸ್ ನಾವು ಬಿಟ್ಟಿದ್ದೀವಿ. ಹಾಗಾದ್ರೆ ಥಿಯರಮ್ಸ್ ಅಂದ್ರೆ ಏನು ಅಥವಾ ಪ್ರಪೋಸಿಷನ್ ಅಂದ್ರೆ ಏನು ಅಂತಂದ್ರೆ ದ ಸ್ಟೇಟ್ಮೆಂಟ್ಸ್ ದಟ್ ಆರ್ ಪ್ರೂವ್ಡ್ ಆರ್ ಕಾಲ್ಡ್ ದ ಥಿಯರಮ್ಸ್ ಅಂತ ಕರಿತೀವಿ. ಅಥವಾ ಪ್ರಪೋಸಿಷನ್, ನಾಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಇನ್ನು ಇಂಗ್ಲಿಷ್ ಅಲ್ಲಿ ಬರ್ತದೆ, ಇಂಗ್ಲಿಷ್ ಗ್ರಾಮರ್ ಬರ್ತದೆ. ಇಲ್ಲಿ ಪ್ರಪೋಸಿಷನ್ ಅಂತಂದ್ರೆ ಥಿಯರಮ್ಸ್. ಓಕೆನಾ. ದ ಸ್ಟೇಟ್ಮೆಂಟ್ಸ್ ದಟ್ ಆರ್ ಪ್ರೂವ್ಡ್ ಆರ್ ಕಾಲ್ಡ್ ಥಿಯರಮ್ಸ್. ಹೇಗೆ ಪ್ರೂವ್ ಮಾಡ್ತಾರೆ ಈ ಯೂಕ್ಲಿಡ್ ಅನ್ನು? ಹೇಗೆ ಪ್ರೂವ್ ಮಾಡ್ತಾರೆ, ಏನೇನು ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ತಾರೆ ಅಂತಂದ್ರೆ ಈ ಥಿಯರಮ್ಸ್ ಇರೋಲ್ಲ, ಇವೆಲ್ಲ ಪ್ರೂವ್ ಮಾಡೋದು ಫಸ್ಟ್ ಬರ್ತಿದ್ರು ಡೆಫಿನೇಷನ್ಸ್, ಆಕ್ಸಿಮ್ಸ್ ಅಂಡ್ ಪಾಸ್ಟುಲೇಟ್ಸ್. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಥಿಯರಮ್ಸ್ ನ ಪ್ರೂವ್ ಮಾಡ್ತಾ ಹೋಗ್ತಾರೆ. ಎಷ್ಟು ಪ್ರೂವ್ ಮಾಡಿದ್ದಾರೆ ಅಂತಂದ್ರೆ 465 ಥಿಯರಮ್ಸ್ ನ ಪ್ರೂವ್ ಮಾಡಿದ್ದಾರೆ. ಓಕೆನಾ. ಹಾಗಾದ್ರೆ ಯಾವ್ಯಾವ ಥಿಯರಮ್ಸ್ ಅಂತ ನೋಡೋಕೆ ಮುಂಚೆ ನಾವು ಫಸ್ಟ್ ಎಕ್ಸಾಂಪಲ್ಸ್ ನೋಡ್ಕೋಣ. ಈಗ ಎಕ್ಸಾಂಪಲ್ ಒಂದಿಗೆ ಬಂದ್ರೆ, ಇಫ್ ಎ ಬಿ ಅಂಡ್ ಸಿ ಆರ್ 3 ಪಾಯಿಂಟ್ಸ್ ಆನ್ ಎ ಲೈನ್ and B lies between A and C, then prove that AB plus BC is equal to AC. ಮತ್ತೊಂದು ಸರಿ ನೋಡೋಣ. If A, B and C are the 3 points on a line, prove that B lies between A and C, and then prove that AB plus BC is equal to AC. ಏನಪ್ಪ ಈ ಪ್ರಾಬ್ಲಮ್ ಬಂದು ಏನ್ ಪ್ರೂವ್ ಮಾಡಬೇಕು ಅನ್ನೋದಾದ್ರೆ, ಇಲ್ಲಿ ಏನು ಇಲ್ಲ, ಒಂದು ಲೈನ್ ಇದೆ, ಲೈನ್ ನ ಬರ್ಕೊಂಡಿದ್ದೀನಿ.
ಅದರ ಮೇಲೆ ಏನಿದೆ ಎ ಬಿ ಅಂಡ್ ಸಿ ಆದ 3 ಪಾಯಿಂಟ್ಸ್ ಆನ್ ಎ ಲೈನ್ ಅಂತಂದ್ರೆ ಎ ಅನ್ನೋದು ಪಾಯಿಂಟ್, ಬಿ ಅನ್ನೋದು ಪಾಯಿಂಟ್, ಸಿ ಅನ್ನೋದು ಪಾಯಿಂಟ್. ನಾವು ಎ ಬಿ ಸಿ ಹೀಗೆ ಯಾಕೆ ಬರ್ಕೊಂಡ್ವಿ ಅಂತಂದ್ರೆ ನೋಡಿದ್ವಿ ಅಂಡ್ ಬಿ ಲೈಸ್ ಬಿಟ್ವೀನ್ ಎ ಅಂಡ್ ಸಿ ಅಂತಂದ್ರೆ ಬಿ ಅನ್ನೋ ಪಾಯಿಂಟ್ ಎ ಮತ್ತೆ ಸಿ ನ ಮಧ್ಯದಲ್ಲಿದೆ ಅಂತಾರೆ. ಮಧ್ಯದಲ್ಲಿ ಅಂತಂದ್ರೆ ಬಿಟ್ವೀನ್ ಇದೆ, ಅದು ಬೇಕಾದ್ರೆ ಇಲ್ಲಿಗಾದ್ರೂ ಇರ್ಬೋದು ಅಥವಾ ಹೀಗಾದ್ರೂ ಇರ್ಬೋದು. ಅದು ಒಟ್ಟು ಈ ಎ ಮತ್ತೆ ಸಿ ನಡುವೆ ಬಿ ಅನ್ನೋ ಒಂದು ಪಾಯಿಂಟ್ ಇದೆ, ಅದು ಇಷ್ಟರಲ್ಲಿ ಎಲ್ಲಾದ್ರೂ ಇರಬಹುದು. ನಾವು ಇಲ್ಲಿದೆ ಅಂತ ಅನ್ಕೊಂಡಿದ್ವಿ. ಓಕೆನಾ? ದೆನ್ ನಾವೇನ್ ಪ್ರೂವ್ ಮಾಡಬೇಕು? ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತಂದ್ರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಓಕೆನಾ? ಹೇಗೆ ಹೇಗೆ ಅಂತ ನೋಡೋಣ. ಫಸ್ಟ್ ಸೊಲ್ಯೂಷನ್ ಅಲ್ಲಿ ಜೀವನ ಅಂತಂದ್ರೆ ಏನೇನು ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ. ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಬಿ ಸಿ ಆರ್ ದ 3 ಪಾಯಿಂಟ್ಸ್ ಆನ್ ಎ ಲೈನ್. ಓಕೆನಾ? ಎ ಬಿ ಅಂಡ್ ಸಿ ಆರ್ ದ ಪಾಯಿಂಟ್ಸ್ ಆನ್ ಎ ಲೈನ್. ಇದು ಗಿವನ್. ಓಕೆನಾ? ಹಾಗೆ ಬಿ ಲೈನ್ಸ್ ಬಿಟ್ವೀನ್ ಎ ಅಂಡ್ ಸಿ. ಓಕೆನಾ? ಇದು ಗಿವನ್ ಆಯ್ತು. ಏನ್ ಪ್ರೂವ್ ಮಾಡಬೇಕು? ಪ್ರೂವ್ ಅಂತ ಏನ್ ಪ್ರೂವ್ ಮಾಡಬೇಕು? ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಿ. ಓಕೆನಾ? ಈಗ ನಮಗೆ ಆಕ್ಸಿಮ್ 4 ಗೊತ್ತಾ? ಆಕ್ಸಿಮ್ 4 ಏನಪ್ಪ ಹೇಳುತ್ತೆ? ಯುಕ್ಲಿಡ್ ಆಕ್ಸಿಮ್ಸ್ ನ ರಿಟರ್ನ್ ಮಾಡಿದ್ದಾನೆ. ಯಾವ್ಯಾವ ಆಕ್ಸಿಮ್ 4 ಅಂದ್ರೆ ನಮಗೆ 7 ಕೊಟ್ಟಿದಾರಲ್ಲ ಆಕ್ಸಿಮ್ಸ್, ಅದರಲ್ಲಿ 4th ಒನ್ ಏನಿದೆ? ಕೋ ಇನ್ಸೈಡ್ ಬಗ್ಗೆ ಇದೆ. ಅಂದ್ರೆ ಯಾವ್ದಾದ್ರೂ ಒಂದು ಲೈನ್ ಅಂತ, ಫಾರ್ ಎಕ್ಸಾಂಪಲ್ ಒಂದು ಲೈನ್ ಎಷ್ಟಿರುತ್ತೋ ಅಷ್ಟೇ ಇನ್ನೊಂದು ಲೈನ್ ಇದ್ದಾಗ ಅವೆರಡು ಸೇಮ್ ಆಗಿರುತ್ತೆ. ಅಂದ್ರೆ ಸಿಮಿಲರ್ ಶೇಪ್ ಇರ್ತಾವಲ್ಲ, ಅವೆರಡು ನಾವು ಒಂದಕ್ಕೊಂದು ಮೇಲ್ ಮಾಡಿದ್ರೆ ಹೆಂಗ್ ಕಾಣ್ತವೆ? ದೇ ಆರ್ ಸಿಮಿಲರ್ ಅಂದ್ರೆ ಸೇಮ್ ಆಗಿ ಕಾಣ್ತವೆ. ಫಾರ್ ಎಕ್ಸಾಂಪಲ್ ನಾವು ಇಷ್ಟುದ್ದ ಒಂದು ಲೆಂತ್ ಒಂದು ಬುಕ್ ಇದೆ ಅಂತ ಅನ್ಕೋಣ. ಅದೇ ರೀತಿ ಇನ್ನೊಂದು ಇದ್ರ ಮೇಲೆ ಇಡ್ತೀವಿ. ಇವೆರಡು ಏನಾಗಿದ್ದಾವೆ? ಸೇಮ್ ಲೆಂತ್ ಇದೆ. ಓಕೆನಾ? ಹಾಗೆ ಇದು ಈ ಬುಕ್ ನಿಮಗೆ ಕಾಣ್ತಾ ಇದೆ. ಅದೇ ರೀತಿ ಇನ್ನೊಂದು ಬುಕ್ ನ ಅದ್ರ ಮುಂದೆ ಇಡ್ತೀನಿ. ಆಗ ನಿಮಗೆ ಹಿಂದ್ಗಡೆ ಇರೋ ಬುಕ್ ನಿಮಗೆ ಕಾಣ್ತಾ ಇಲ್ಲ. ಬಿಕಾಸ್ ದೇ ಆರ್ ಸೇಮ್ ಅಂದ್ರೆ ಕೋ ಇನ್ಸೈಡ್ ವಿತ್ ಈಚ್ ಸೈಡ್ ಅಂದ್ರೆ ಈಚ್ ಲೆಂತ್ ಅಂಡ್ ಬ್ರೆಡ್ತ್ ಆರ್ ಈಕ್ವಲ್. ಅದೇ ರೀತಿ ಇಲ್ಲಿ ಏನ್ ಬಂದಿದೆ? ಒಂದು ಲೈನ್ ಇದೆ. ಓಕೆನಾ? ಆ ಲೈನಲ್ಲಿ ಎ ಅನ್ನೋ ಪಾಯಿಂಟ್ ಇದೆ, ಬಿ ಅನ್ನೋ ಪಾಯಿಂಟ್ ಇದೆ, ಸಿ ಅನ್ನೋ ಪಾಯಿಂಟ್ ಇದೆ. ಹಾಗೆ ಬಿ ಲೈಸ್ ಬಿಟ್ವೀನ್ ಎ ಅಂಡ್ ಸಿ. ಇಲ್ಲಿ ಎ ಬಿ ಅನ್ನೋ ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ. ಹಾಗೆ ಬಿ ಸಿ ಅನ್ನೋ ಇನ್ನೊಂದು ಲೈನ್ ಸೆಗ್ಮೆಂಟ್ ಇರುತ್ತೆ. ಹಾಗೆ ಎ ಸಿ ಅನ್ನೋ ಇನ್ನೊಂದು ಲೈನ್ ಸೆಗ್ಮೆಂಟ್ ಇರುತ್ತೆ. ಹಾಗಾದ್ರೆ ಈ ಎ ಸಿ ಅನ್ನೋದು ಎ ಬಿ ಮತ್ತೆ ಬಿ ಸಿ ಮೇಲೆ ಕೋಇನ್ಸೈಡ್ ಆಗಿದೆಯಲ್ಲ. ಹೇಗೆಂದ್ರೆ ಈ ಎ ಸಿ ಅನ್ನೋದು ಎ ಬಿ ಮತ್ತೆ ಬಿ ಸಿ ಅದರ ಮೇಲೆ ಇದ್ದ ಆಗಿದೆ. ಕೋಇನ್ಸೈಡ್ ಆಗಿದೆ. ಅಂದ್ರೆ ಕೋಇನ್ಸೈಡ್ ಆಗಿದ್ರೆ ನಾವು ಎ ಬಿ ಪ್ಲಸ್ ಬಿ ಸಿ ಕೊಟ್ಟು ಎ ಸಿ ಅಂತ ಬರೀಬಹುದು. ಫ್ರಮ್ ಆಕ್ಸಿಮ್ 4 ಎ ಸಿ ಈಸ್ ಕೋಇನ್ಸೈಡ್ ವಿತ್ ಅದಕ್ಕೆ ಎ ಬಿ ಪ್ಲಸ್ ಬಿ ಸಿ ಗೆ ಕೋಇನ್ಸೈಡ್ ಆಗಿದೆ. ಹೆನ್ಸ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ವ್ಯಾಲ್ಯೂ ತಗೊಂಡು ಹೋಗೋಣ. ಈಗ ಎ ಸಿ ವ್ಯಾಲ್ಯೂ ಎಷ್ಟಿರುತ್ತೆ? 10 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಹಾಗೆ ಎ ಬಿ ನಾವು 6 ಸೆಂಟಿಮೀಟರ್ ಇದೆ. ಹಾಗೆ ಬಿ ಸಿ ನ ಲೆಂತ್ 4 ಸೆಂಟಿಮೀಟರ್ ಇದೆ. ಓಕೆನಾ? ಈಗ ಎ ಬಿ ನಾವು ಎಷ್ಟು? 6
ಸೆಂಟಿಮೀಟರ್, ಬಿ ಸಿ ಇದು 4 ಸೆಂಟಿಮೀಟರ್. ಈಗ ಎ ಬಿ ಪ್ಲಸ್ ಬಿ ಸಿ ಎಷ್ಟು? 6 ಪ್ಲಸ್ 4 ಇಸ್ ಈಕ್ವಲ್ ಟು 10. ನಮಗೆ ಗೊತ್ತು ಎ ಸಿ ಇಸ್ ಈಕ್ವಲ್ ಟು ಎಷ್ಟು? 10. ಅಂತಂದ್ರೆ ದೇ ಆರ್ ಈಕ್ವಲ್ ಇನ್ ಲೆಂತ್. ಆ ತರ ಅರ್ಥ ಮಾಡ್ಕೊಂಡಾಗ ನಮಗೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಓಕೆನಾ? ಈಗ ಹೆಂಗ್ ಪ್ರೂವ್ ಮಾಡ್ತಾನೆ ಅಂತಂದ್ರೆ ಆಕ್ಸಿಲ್ 4 ತಗೊಂತಾನೆ. ಓಕೆನಾ? ಇದನ್ನು ಜನರಲ್ ಮೆಥಡ್. ಇದು ಆಕ್ಸಿಲ್ 4 ತಗೊಂಡು ಎ ಸಿ ಇಸ್ ಕೋಇನ್ಸಿಡೆಂಟ್ ವಿತ್ ಎ ಬಿ ಪ್ಲಸ್ ಬಿ ಸಿ, ಹೆನ್ಸ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳ್ತಾರೆ. ಓಕೆನಾ? ಈಗ ಎಕ್ಸಾಂಪಲ್ 2 ಗೆ ಹೋಗೋಣ. ಈಗ ನಾವೀಗ ಎಕ್ಸಾಂಪಲ್ 2 ಗೆ ನೋಡ್ತಾ ಹೋದಾಗ ಏನಂತ ಎಕ್ಸಾಂಪಲ್ 2 ನಲ್ಲಿ ಕೊಟ್ಟಿದ್ದಾರೆ? ಪ್ರೂವ್ ದಟ್ an equilateral triangle can be constructed on any given line segment. Use the one. Prove that an equilateral triangle can be constructed on any given line segment. ಏನಪ್ಪ? ಒಂದು ಲೈನ್ ಸೆಗ್ಮೆಂಟ್ ತಗೊಂಡು ಒಂದು ಟ್ರಯಾಂಗಲ್ ನಾವು ಕನ್ಸ್ಟ್ರಕ್ಟ್ ಮಾಡಬಹುದಂತೆ. ನಮಗೆ ಗೊತ್ತು ಒಂದು ಟ್ರಯಾಂಗಲ್ ಬರೆಯೋದಕ್ಕೆ ನಮಗೆ 3 ಲೈನ್ ಸೆಗ್ಮೆಂಟ್ ಅಂದ್ರೆ 3 ಸೈಡ್ಸ್ ಬೇಕಾನೆ. 1 2 3 ಅಂದ್ರೆ 1 2 3 ಲೈನ್ ಸೆಗ್ಮೆಂಟ್ ಬೇಕು. ಹೇಗಪ್ಪ ಒಂದು ಸೆಗ್ಮೆಂಟ್, ಒಂದು ಲೈನ್ ಸೆಗ್ಮೆಂಟ್ ಅಲ್ಲಿ ಹೇಗೆ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್, ಅದರಲ್ಲೂ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹೇಗೆ ಮಾಡಬಹುದು, ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ಏನಾದ್ರು ಯೂಕ್ಲಿಡ್ ಆದ್ರೂ ಮ್ಯಾಡ, ಇದು ಹುಚ್ಚನ ಅಲ್ಲ. ಬಿಕಾಸ್ ಅವರೇ ನಿಮ್ಮ ಟೆಕ್ನಿಕಲ್ ಕೊಟ್ಟಿರೋದ್ರಿಂದ ಹ್ಯಾಸ್ ಪ್ರೂವನ್. ಹಾಗಾದ್ರೆ ಹೇಗೆ ಪ್ರೂವ್ ಮಾಡಿದ್ದಾನೆ ಅಂತ ನೋಡ್ತಾ ಹೋಗೋಣ. ಏನಿಲ್ಲ, ಪ್ರೂವ್ ದಟ್ an equilateral triangles can be constructed on any given line segment. ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಗಿವನ್ ಅನ್ನೋದು ಏನ್ ಕೊಟ್ಟಿದ್ದಾರೆ? ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಏನು? ಒಂದು ಲೈನ್ ಸೆಗ್ಮೆಂಟ್. ಇದಕ್ಕೇನಾದ್ರೂ ಹೆಸರು ಕೊಡ್ಬೋದಾ? ಲೈನ್ ಸೆಗ್ಮೆಂಟ್ ಎ ಬಿ ಅಂತ ಹೆಸರು ಕೊಡೋಣ ಅಂತಂದ್ರೆ, ಹೌದಾ? ಎ ಬಿ ಅನ್ನೋ ಒಂದು ಲೈನ್ ಸೆಗ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಇಂದ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ಫಸ್ಟ್ ನಾವು ಪಾಸ್ಟುಲೇಟ್ 3 ನಮಗೆ ಗೊತ್ತು. ಏನು? ಸರ್ಕಲ್ಸ್ ಕೆನ್ ಮೇಡ್ ಬೈ ಎ ಲೈನ್ ಸೆಗ್ಮೆಂಟ್ ಅಂತಂದ್ರೆ ಒಂದು ಸೆಂಟರ್ ನ, ಒಂದು ಪಾಯಿಂಟ್ ನ ಸೆಂಟರ್ ತಗೊಂಡು ಇನ್ನೊಂದನ್ನು ನಾವು ಹೌದಾ ಈ ತರ ಮಾಡಬಹುದು. ಹೇಗೆ? ಪಾಸ್ಟುಲೇಟ್ 3 ಇಂದ ನಾವು ಈ ತರ ಮಾಡಿದ್ವಿ. ಓಕೆನಾ? ಈಗ ಮತ್ತೆ ಬಿ ಅನ್ನೋ ಪಾಯಿಂಟ್ ನ ಸೆಂಟರ್ ಆಗಿ ತಗೊಂಡು ಎ ಅನ್ನೋ ಪಾಯಿಂಟ್ ನ ನಾವು ಈ ತರ ಹೌದಾ ಈ ತರ ನೋಡೋದಾ. ಈಗ ನಮಗೆ ಎಷ್ಟು ಸರ್ಕಲ್ ಸಿಕ್ಕಿವು? ಎ ಅನ್ನೋ ಸೆಂಟರ್ ಇರೋ 1 ಸರ್ಕಲ್, ಹಾಗೆ ಬಿ ಅನ್ನೋ ಸೆಂಟರ್ ಇರೋ 2 ಸರ್ಕಲ್. ಇದರ ರೇಡಿಯಸ್ ಎಷ್ಟು? ಎ ಅನ್ನೋ ಸೆಂಟರ್ ಇರೋ ಸರ್ಕಲ್ಗೂ ರೇಡಿಯಸ್ ಎ ಬಿ, ಹಾಗೆ ಬಿ ಅನ್ನೋ ಸರ್ಕಲ್ ಇರೋ ರೇಡಿಯಸ್ ಕೂಡ ಬಿ ಎ. ಬಿ ಎ ಅಂದ್ರೆ ಒಂದೇ, ಎ ಬಿ ಅಂದ್ರೆ ಒಂದೇ, ಅಂದ್ರೆ ರೇಡಿಯಸ್ ಈಕ್ವಲ್. ಓಕೆನಾ? ಹಾಗೆ ಈ 2 ಸರ್ಕಲ್ ಎಲ್ಲಿ ಜಾಯಿನ್ ಆಗಿವೆ, ಇಂಟರ್ಸೆಕ್ಟ್ ಆಗಿರೋದು ಈ ಒಂದು ಪಾಯಿಂಟ್ ತಾನೆ. ಇದನ್ನ ನಾವು ಸಿ ಅಂತ ಕೊಡೋಣ. ಈ ಪಾಯಿಂಟ್ ನ ಸಿ ಅಂತ ಕೊಡೋಣ. ಹಾಗೆ ಇಲ್ಲೂ ಕೂಡ ಜಾಯಿನ್ ಆಗಿದೆ ತಾನೆ, ಇದನ್ನ ಡಿ ಅಂತ ಕೊಡೋಣ. ಓಕೆನಾ? ಈಗ ಎ ಬಿ ಸಿಕ್ತು, ಇಲ್ಲಿ ಪಾಯಿಂಟ್ ಸಿ ಸಿಕ್ತು, ಹಾಗೆ ಪಾಯಿಂಟ್ ಡಿ ಸಿಕ್ತು. ಈಗ ನಾವು ಸಿ ಇಂದ ಎಗೆ ಒಂದು ಲೈನ್ ಸೆಗ್ಮೆಂಟ್ ನ ಮಾಡಬಹುದು ತಾನೆ, ಹೌದು ತಾನೆ? ಹಾಗೆ ಸಿ ಇಂದ ಬಿಗೆ ಇಲ್ಲೊಂದು ಲೈನ್ ಸೆಗ್ಮೆಂಟ್ ನ ಮಾಡೋಣ. ಓಕೆನಾ? ನಮಗೆ ಗೊತ್ತು ಸರ್ಕಲ್
ಹ್ಯಾಸ್ ಸೇಮ್ ರೇಡಿಯಸ್ ಆನ್ ದ ಪೆರಿಮೀಟರ್. ಅಂತಂದ್ರೆ ಈ ಸರ್ಕಲ್ ನ ಬರದು ಅಂತಂದ್ರ ಈ ಸರ್ಕಲ್ ನ ಇಲ್ಲಿ ಎಷ್ಟಿರುತ್ತೋ ಅದು ಕೂಡ ಇಲ್ಲೂ ಅಷ್ಟೇ ಇರುತ್ತೆ. ಏನು ಲೆಂತ್ ಇಲ್ಲೂ ಕೂಡ ಅಷ್ಟೇ ಇರುತ್ತೆ, ಹಾಗೆ ಇಲ್ಲೂ ಕೂಡ ಅಷ್ಟೇ ಇರುತ್ತೆ, ಇಲ್ಲೂ ಕೂಡ ಅಷ್ಟೇ ಇರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಆ ಕಾನ್ಸೆಪ್ಟ್ ನ ಅಪ್ಲೈ ಮಾಡಿದ್ರೆ ಈ ಸರ್ಕಲ್ ನ ಲೆಂತ್ ಇಲ್ಲೂ ಅಷ್ಟೇ ಇರ್ತದೆ, ಇಲ್ಲೂ ಅಷ್ಟೇ ಇರ್ತದೆ, ಇಲ್ಲೂ ಅಷ್ಟೇ ಇರ್ತದೆ, ಹಾಗೆ ಇಲ್ಲೂ ಕೂಡ ಅಷ್ಟೇ ಇರ್ತದೆ ಅಲ್ವಾ. ಓಕೆ, ಅಂದ್ರೆ ಎ ಬಿ is equal to AC ಬರೀಬೋದಾ? 1 equation 1 ಅಂತ ತಗೋಣ. ಓಕೆನಾ? ದೆನ್ ಈಗ ಬಿ ಸರ್ಕಲ್ ಬಿ ಗೆ ಬರೋದು ಅಂದ್ರೆ ಸೆಂಟರ್ ಬಿ ಆಗಿದೆ. ಅದೇ ರೀತಿ ಈ ಬಿ ನ ಒಂದು ಲೆಂತ್ ಎಷ್ಟು ರೇಡಿಯಸ್ ಬಿ ಎ ಅಥವಾ ಎ ಬಿ, ಹಾಗೆ ಇದರ ರೇಡಿಯಸ್ ಕೂಡ ಇಲ್ಲೂ ಕೂಡ ಅಷ್ಟೇ ಇರ್ತದೆ, ಇಲ್ಲೂ ಕೂಡ ಅಷ್ಟೇ ಇರ್ತದೆ, ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಇರ್ತದೆ. ಬಿಕಾಸ್ it is a circle. Circle ಅಂದ್ರೆ radius along perimeter is equal. equal. ಓಕೆನಾ? ಹಾಗಾದ್ರೆ BC ಆ CB BC is equal to AB or BA ಅಂದ್ರೆ AB. ಓಕೆನಾ? ಇದು ಈಕ್ವೇಶನ್ 2 ಅಂತ ತಗೊಳ್ಳೋಣ. ಇಲ್ಲಿ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಕಂಪೇರ್ ಮಾಡ್ತಾ ಹೋಗೋಣ. ಅಂತಂದ್ರೆ ಇಲ್ಲೂ ಕೂಡ ಏನಿದೆ, ಇಲ್ಲೂ ಕೂಡ ಏನಿದೆ ಅಂತಂದ್ರೆ ಇವೆರಡು ಈಕ್ವಲ್ ಆದಾಗ ಈ ಥರ್ಡ್ ಒಂದು ಈಕ್ವಲ್ ಆಗುತ್ತೆ. ಯಾವ್ದು ಒಂದು ಆಕ್ಸಿಮ್ಸ್ 1 ಇಂದ ಈ AC ಅನ್ನೋದು BC ಗೆ ಈಕ್ವಲ್ ಆಗುತ್ತೆ. ಅಂತಂದ್ರೆ AB is equal to BC is equal to AC. ಅಂತಂದ್ರೆ AB is equal to BC is equal to AC. ಅಂತಂದ್ರೆ all sides are equal. ಅಂತಂದ್ರೆ ಈ triangle ABC has same side length. ಅಂತಂದ್ರೆ ಸೇಮ್ ಸೈಡ್ ಲೆಂತ್ ಅಂದ್ರೆ ಏನು? It is called equilateral triangle. ಗೊತ್ತಾಯ್ತಾ? ಹಾಗಾದ್ರೆ ನಾವು ಒಂದೇ ಒಂದು ಲೈನ್ ಸೆಗ್ಮೆಂಟ್ ಇಂದ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಿವಿ. ಹೇಗೆ? ಪಾಸ್ಟುಲೇಟ್ 3 ನ ಉಪಯೋಗಿಸಿಕೊಂಡು ಹಾಗೆ ಆಕ್ಸಿಮ್ 1 ನ ಉಪಯೋಗಿಸಿಕೊಂಡು. ಓಕೆನಾ? ಫಸ್ಟ್ ಪಾಸ್ಟುಲೇಟ್ 3 ನ ಉಪಯೋಗಿಸಿಕೊಂಡು ಸರ್ಕಲ್ಸ್ ನ ಮಾಡ್ತಾ ಹೋದು. ಹೇಗೆ? ಎ ಅನ್ನೋದನ್ನ ಸೆಂಟರ್ ತಗೊಂಡು ಒಂದು ಕಾನ್ಸೆಪ್ಟ್ ಇದು ಅರ್ಥ ಮಾಡಿವು. ಹಾಗೆ ಬಿ ಅನ್ನೋ ಸೆಂಟರ್ ತಗೊಂಡು ಒಂದು ಸರ್ಕಲ್ ನ ಕ್ರಿಯೇಟ್ ಮಾಡಿದ್ರು. ಹಾಗೆ ಇಲ್ಲಿ 2 ಸರ್ಕಲ್ ಜಾಯಿನ್ ಆಗಿರೋ ಪ್ಲೇಸ್ 2 ಎರಡಿದೆ. ಅಂದ್ರೆ ಒಂದು ಡಿ ಅನ್ನ ಕೊಟ್ಟು ಇಲ್ಲಿ ಸಿ ಅಂತ ಕೊಟ್ಟು ಈಗ ಸಿ ಮತ್ತೆ ಎ ಗೆ ಒಂದು ಲೈನ್ ನ ಡ್ರಾ ಮಾಡಿವು. ಹಾಗೆ ಸಿ ಮತ್ತೆ ಬಿ ಗೆ ಒಂದು ಲೈನ್ ನ ಡ್ರಾ ಮಾಡಿವು. ಆಗ ನಮಗೆ ಆಕ್ಸಿಮ್ 1 ನ ತಗೊಂಡಾಗ AB is equal to BC is equal to CA. ಹಾಗಾದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಆಯಿತು. ಹಾಗೆ ಇದೇ ರೀತಿ ಇಲ್ಲೂ ಕೂಡ ಒಂದು ಟ್ರಯಾಂಗಲ್ ಮಾಡಬಹುದು. ಏನು? AD and BD and AB. AD is equal to BD is equal to AB. ಓಕೆನಾ? ಇದು ಕೂಡ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಗೊತ್ತಾಯ್ತಾ? ಹೇಗೆ ಒಂದು ಲೈನ್ ಸೆಗ್ಮೆಂಟ್ ಇಂದ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ. ಯಾವ್ದ್ರಿಂದ? ಪಾಸ್ಟುಲೇಟ್ 3 ಮತ್ತೆ ಆಕ್ಸಿಮ್ಸ್ 1 ನ ಉಪಯೋಗಿಸಿಕೊಂಡು. ಓಕೆನಾ?